ಹೊನ್ನಾವರ ಪಟ್ಟಣದ ರಾಮತೀರ್ಥ ಬಸ್ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಕಸ ಬೀಸಾಡಿ ಸ್ವಚ್ಛತೆ ಮರೆಯಾಗಿ ಕುಡುಕರ ಅಚ್ಚುಮೆಚ್ಚಿನ ತಾಣವಾಗಿ ಮಾರ್ಪಟ್ಟಿದೆ. ಬಸ್ ನಿಲ್ದಾಣದ ಒಳಭಾಗ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಸರಾಯಿ ಬಾಟಲಿಗಳು ಒಡೆಯಲಾಗಿದೆ. ಪರಿಸರ ಮಾಲಿನ್ಯದ ಜೊತೆ ಇದು ಅಪಾಯವನ್ನು ಸೃಷ್ಟಿಸಿದೆ. ಬಸ್ ನಿಲ್ದಾಣದ ಅವ್ಯವಸ್ಥೆ, ಅಧಿಕಾರಿಗಳ ಬೇಜವಾಬ್ದಾರಿಯ ಬಗ್ಗೆ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದವರು ಗಮನ ಸೆಳೆದಿದ್ದಾರೆ. ಪ್ರವಾಸಿ ಕ್ಷೇತ್ರವಾದ ರಾಮತೀರ್ಥದಲ್ಲಿ ಮಾಲಿನ್ಯಕ್ಕೆ ಅವಕಾಶ ಕೊಡಬಾರದು ಎಂದು ಆಗ್ರಹಿಸಿದ್ದಾರೆ. ಸ್ವಚ್ಛತೆ ಕಾಪಾಡುವುದಕ್ಕಾಗಿ ಸ್ಥಳೀಯ ಆಡಳಿತಕ್ಕೆ ಸರ್ಕಾರ ಸ್ವಚ್ಛ ವಾಹಿನಿ ನೀಡಿದೆ. ಅಕ್ರಮ ತಡೆಗೆ ಬೀಟ್ ಪೊಲೀಸ್ ವ್ಯವಸ್ಥೆಯನ್ನು ಜಾರಿ ಮಾಡಿದೆ. ಆದಾಗ್ಯೂ ರಾಮತೀರ್ಥದಲ್ಲಿ ಅಕ್ರಮ ಚಟುವಟಿಕೆಗಳ ಮೂಲಕ ಪರಿಸರ ಹಾಳಾಗುತ್ತಿದೆ ಎಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗೀಸ್ ಹೇಳಿದ್ದಾರೆ. ಇದು ಹೊನ್ನಾವರ ತಾಲೂಕಿನ ಇದು ರಾಮತೀರ್ಥ ಇದು ಕ್ರಾಸ್ ಇಲ್ಲಿ ರಾಮತೀರ್ಥ ಇದೆ. ಇಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಅಕ್ರಮ ಚಟುವಟಿಕೆ ನಡೀತಾ ಇದೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಬಿಯರ್ ಬಾಟ್ಲಿ, ಸರಾಯಿ ಕೊಟ್ಟೆ ಅಂದರೆ ಇವರು ಪಟ್ಟಣ ಪಂಚಾಯತ್ ಗಾಡಿ ಕೊಟ್ಟಿದ್ದಾರೆ ಸರ್ಕಾರ. ಇಲ್ಲಿ ಯಾವುದು ನೋಡ್ತಾ ಇಲ್ಲ ಹಂಗೆ ಕಾಣ್ತದೆ. ಯಾಕಂದ್ರೆ ತಮ್ಮಷ್ಟು ತಾವು ಹೋಗ್ತಾ ಇರ್ತಾರೆ ಹಂಗೆ ಕಾಣ್ತದೆ. ಇಲ್ಲಿ ನೋಡ್ರಿ ಇಲ್ಲಿ ಆಜು ಬಾಜು ಮನೆ ಇದೆ, ಇಲ್ಲಿ ಹೆಂಗಸರು ಮಕ್ಕಳಿದ್ದಾರೆ. ಇಲ್ಲಿ ಯಾವುದೋ ಒಂದು ಅವರು ನೋಡ್ತಾನೆ ಇಲ್ಲ. ಹಾಗಾಗಿ ನೀವು ಸ್ವಚ್ಛತೆ ಕ್ರಮ ಯಾವುದೂ ನೋಡೋದಿಲ್ಲ. ನೀವು ಆದಷ್ಟು ಬೇಗ ಇದನ್ನು ಇದು ಕ್ಲೀನ್ ಮಾಡಬೇಕು. ಇಲ್ಲಾಂದ್ರೆ ನಾನು ಇದು ಪೂರ ತಗೊಂಡು ನಾನು ಅಲ್ಲಿ ಡಿ ಸಿ ಅವ್ರಿಗೆ ದೂರು ಕೊಡ್ತಾ ಇದ್ದೇನೆ. ಯಾಕಂದ್ರೆ ಇದು ನೋಡ್ರಿ ಏನಾಗತ್ತೆ ಹೇಳ್ತಾನೆ. ಪೊಲೀಸರು ಹಾಗೂ ಪಟ್ಟಣ ಪಂಚಾಯತ್ ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು. ಇಲ್ಲವಾದಲ್ಲಿ ಅಶುಚಿತ್ವ ಹಾಗೂ ಅಕ್ರಮ ಚಟುವಟಿಕೆ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.